ಒಂದೂರಲ್ಲಿ ಇಬ್ರು ಮುದ್ದಾದ ಗಂಡ ಹೆಂಡತಿ ಇದ್ರು. ಅವರಿಗೆ ಇಬ್ರು ಅವಳಿ ಜವಳಿ ಮಕ್ಕಳಿದ್ರು. ಆದರೆ ಅವರಿಬ್ರು ನೋಡೋಕೆ ತುಂಬಾ ವಿಭಿನ್ನವಾಗಿದ್ರು. ಹಾಗೆಯೇ ಅವ್ರ ನಡವಳಿಕೆನೂ ತುಂಬಾ ಬೇರೆ ಬೇರೆನೇ ಆಗಿತ್ತು. ಹೀಗೆ ಒಂದಿನ ರವಿವಾರ ಆಗಿರುತ್ತೆ. ಅವತ್ತು ಸೋನು ಬೆಳಗಿನ ಜಾವ ಬೇಗನೆ ಎದ್ಬಿಟ್ಟು ತನ್ನ ಅಭ್ಯಾಸನ ಸ್ಟಾರ್ಟ್ ಮಾಡಿರ್ತಾನೆ. ಆದರೆ ಅದೇ ಮೋನು ಏನು ಮಾಡಿರ್ತಾನೆ ನೀವೇ ನೋಡಿ. ಮೋನುಗೆ ಆಟ ಆಡೋದಂದ್ರೆ ತುಂಬ ಇಷ್ಟ ಇರುತ್ತೆ. ಅವನು ರಜೆ ಸಿಕ್ಕ ಎಲ್ಲ ಬರೀ ಗ್ರೌಂಡ್ಗೆ ಬಂದು ಅವನ ಫ್ರೆಂಡ್ಸ್ ಜೊತೆ ಸೇರಿ ಆಟ ಆಡ್ತಾ ಇರ್ತಾನೆ. ಆಗ ರಮೇಶ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಸೋನು ಓದ್ತಾ ಇರೋದನ್ನ ಗಮನಿಸ್ತಾನೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಅವನಿಗೆ ಇನ್ನೊಂದು ಕಡೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಮೋನು ಓದೋದು ಬಿಟ್ಟು ಆಟ ಆಡೋಕ್ಕೆ ಹೋಗಿದ್ದಾನಂತ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೋನು, ಇವತ್ತು ರವಿವಾರ, ನಿಧಾನವಾಗಿ ಎದ್ದು ಓದ್ಕೋಬೋದಿತ್ತಲ್ವಾ? ಹಾಂ ಅಪ್ಪ, ಆದರೆ ನಂದು ನಾಳೆ ಎಕ್ಸಾಮ್ ಇದೆ, ಸೊ ಹಾಗಾಗಿ ಓದ್ಕೊಳ್ತಾ ಇದ್ದೀನಪ್ಪ. ಹೌದಾ, ಸರಿ ಸೋನು, ಹಾಗಾದರೆ ಓದ್ಕೋ, ಚೆನ್ನಾಗಿ ಓದ್ಕೋ. ಅವನಲ್ಲಿ ಮೋನು ಆಟಾಡಕ್ಕೆ ಹೋಗಿದ್ದಾನ ತಿರ್ಗ? ಗಿರ್ಜಾ, ನಿನ್ನ ಮಗ ಮೋನು ಎಲ್ಲೇ ಕಾಣ್ತಾ ಇಲ್ಲ? ನೋಡು ಸೋನು ಹೇಗೆ ಓದ್ಕೊಳ್ತಾ ಇದ್ದಾನೆ. ನಾಳೆ ಒಂದು ಎಕ್ಸಾಮ್ ಇದೆ ಅಂತೆ, ಹೇಗೆ ಓದ್ಕೊಳ್ತಾ ಇದ್ದಾನೆ. ಮೋನುಗೆ ಎಕ್ಸಾಮ್ ಇದೆ ತಾನೇ, ಅವನೆಲ್ಲಿದ್ದಾನೆ ಕಣೆ, ಬಾ ಇಲ್ಲಿ. ಏನಿಲ್ಲ, ಸೋನು ಮತ್ತು ಮೋನು ಇಬ್ರಿಗೂ ಎಕ್ಸಾಮ್ ಇದೆ ನಾಳೆ. ಸೋನು ಹೇಗೆ ಓದ್ತಾ ಇದ್ದಾನೆ ನೋಡು, ಆ ಮುಟ್ಟಾಳನೂ ಇದ್ದಾನೆ, ಆಟಾಡಕ್ಕೆ ಹೋಗಿದ್ದಾನೆ. ನಾನು ಬೇಡ ಅಂದೆ ಕಂಡ್ರೆ ನೀವು ಬೈತೀರಾ, ಬೇಡ ಓದ್ಕೋ ಅಂತ ಹೇಳಿದೆ. ಆದ್ರೂ ನನ್ನ ಮಾತು ಕೇಳಿದೆ, ಹಾಗೆ ಓಡೋದ್ಬಿಟ್ಟ. ಬಂದ ನೋಡು ನಿನ್ನ ಸುಪುತ್ರ ಬ್ಯಾಟ್ ಇಟ್ಕೊಂಡು. ಮೋನು, ನಿಂಗೆ ಸರಿ ಹೇಳಬೇಕು, ಎಕ್ಸಾಮ್ ಇದ್ದಾಗ ಕೂತ್ಕೊಂಡು ಬೆಳಗ್ಗೆ ಎದ್ದು ಓದ್ಕೋಬೇಕಂತ. ಬೆಳಗ್ಗೆ ಎದ್ದ ತಕ್ಷಣ ಆಟಾಡಕ್ಕೆ ಹೋಗ್ಬಿಡ್ತೀಯ ಅದೊಂದು ಬ್ಯಾಗ್ ತೊಗೊಂಡು. ನಾಳೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಾಗ ಹೇಳ್ತೀನಿ, ಇವಾಗಲ್ಲ, ಹುಷಾರ್. ಅಯ್ಯೋ ಅಪ್ಪ, ಎಕ್ಸಾಮ್ ಇರೋದು ನಾಳೆ, ಇನ್ನ ಫುಲ್ ಡೇ ಇದೆ. ನಾನು ಇವತ್ತೆಲ್ಲ ಓದ್ಕೊಳ್ತೀನಿ ಬಿಡಿ ಅಪ್ಪ, ಏನಕ್ಕೆ ಟೆನ್ಷನ್ ತಗೊಳ್ತೀರಾ? ಮೋನು, ಸೋನು ಹೆಂಗೆ ಓದ್ತಾ ಇದ್ದಾನೆ ನೋಡು. ಇವತ್ತು ಓದ್ಕೊಳ್ಳಿಲ್ಲ ಅಂದ್ರೆ ಹೇಳ್ತೀನಿ ನಿಂಗೆ. ನಾಳೆ ಎಕ್ಸಾಮ್ ಬರುತ್ತೆ ತಕ್ಷಣ ಮಕ ಸಪ್ಪೆ ಮಾಡ್ಕೊಂಡು ಕೂತೆ, ಮಾರ್ಕ್ಸ್ ಕಡಿಮೆ ಬಂತು, ಅದಾಯ್ತು ಅಮ್ಮ, ಇದಾಯ್ತು ಅಮ್ಮ, ಅಪ್ಪಂಗೆ ಹೇಳು ಅಂದ್ರೆ ಅವಾಗ ಹೇಳ್ತೀನಿ ನಿಂಗೆ, ಇವಾಗಲ್ಲ. ಏನು ಇವತ್ತು ಕುತ್ಕೊಂಡು ಸರಿಯಾಗಿ ಓದ್ಕೋಬೇಕು. ಅಯ್ಯೋ ಆಯ್ತು ಬಿಡಮ್ಮ, ಓದ್ಕೊಳ್ತೀನಿ, ಎಷ್ಟು ಸಾರಿ ಹೇಳ್ತೀರಾ? ಇವನೊಬ್ನು ನನ್ನ ಬೈಸಕ್ಕಂತಾನೆ ರೆಡಿಯಾಗಿ ಕೂತ್ಬಿಟ್ಟಿರ್ತಾನೆ, ಅದೊಂದು ಬುಕ್ ಹಿಡ್ಕೊಂಡು. ಅದೇನೋ ಓದ್ತಾನೆ ಏನೋ, ಅದು ಹೆಂಗೆ ಮನೆಯಲ್ಲಿ 24 ತಾಸು ಕುಂತಿರ್ತಾನೆ ಏನೋ, ಬರೀ ಈ ಬುಕ್ ಹಿಡ್ಕೊಂಡೇ ಕುಂತಿರ್ತಾನೆ. ಹೀಗೆ ರವಿವಾರ ಮುಗಿಯುತ್ತೆ. ಅದಾದ್ಮೇಲೆ ಮಾರನೇ ದಿನ ಎಕ್ಸಾಮ್ಗೆ ಸೋನು ಮತ್ತೆ ಮೋನು ಇಬ್ರು ಹೋಗ್ತಾರೆ. ಎಕ್ಸಾಮ್ ಕೂಡ ಮುಗಿಯುತ್ತೆ. ಆಗ ಅವ್ರ ಟೀಚರು ಸೋನುಗೆ ಹೊಗಳ್ತಾ ಇರ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ ಅಂತ. ಅದೇ ಮೋನುಗೆ ಸಿಕ್ಕಾಪಟ್ಟೆ ಬೈದು ಲೆಟರ್ ಕೂಡ ಅವ್ರ ಪೇರೆಂಟ್ಸ್ಗೆ ಕೊಟ್ಟು ಕಳಿಸ್ತಾರೆ. ಆಗ ಸೋನು ಖುಷಿಯಿಂದ ನಗ್ನಗ್ತಾ ಬರ್ತಾನೆ. ಆದರೆ ಮೋನು ಸಪ್ಪೆಯಿಂದ ಮನೆಗೆ ಬರ್ತಾನೆ. ಆವಾಗಲೇ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ ಇವನು ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದಾನೆ ಅಂತ. ಸೋನು, ಎಕ್ಸಾಮ್ ಮುಗಿತಾ? ರಿಸಲ್ಟ್ ಕೊಟ್ರ ಮಗನೇ? ಹಾಂ ಅಪ್ಪ, ನನ್ನ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಗೊತ್ತಾ. ಮ್ಯಾಮು ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ. ಫಸ್ಟ್ ರ್ಯಾಂಕ್ ಬಂದಿದ್ದೀನಪ್ಪ ನನ್ನ ಕ್ಲಾಸಿಗೇನೆ. ಓ ಹೌದಾ, ಕಂಗ್ರಾಟ್ಸ್ ಕಂದ, ಚೆನ್ನಾಗಾಯ್ತು ಬಿಡು. ಮತ್ತೆ ಅವನದೇನಾಗಿದೆ ಸೋನು, ಮುಖ ಯಾಕೆ ಆ ಥರ ಇಟ್ಕೊಂಡಿದ್ದಾನೆ ಅವನು? ಅಪ್ಪ, ಅದು ಅವನು ಕಡಿಮೆ ಮಾರ್ಕ್ಸ್ ತೆಗೆದು ಫೇಲ್ ಆಗಿದ್ದಾನಪ್ಪ. ನಾನು ಬಡ್ಕೊಂಡೆ, ಓದ್ಕೊರೋ, ಸಂಡೇ ಇದೆ ಓದ್ಕೋ, ರಜೆ ಇದೆ ಓದ್ಕೋ ಅಂತ. ಸ್ವಲ್ಪನೂ ಬುಕ್ ಇರಲಿಲ್ಲ, ಬರೀ ಆಟ. ಇವಾಗ ನೋಡಿ ಏನಾಗಿದೆ ಅಂತ. ಮೋನು, ಇನ್ಮೇಲಾದ್ರೂ ತಿಳ್ಕೊ. ಸಾರಿ ಅಮ್ಮ, ನಾನು ಓದ್ಕೋಬೇಕಾಗಿತ್ತು, ಆಟ ಆಡಕ್ಕೆ ಹೋಗಿ ತುಂಬಾನೇ ತಪ್ಪು ಮಾಡಿಬಿಟ್ಟೆ, ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು. ಇವಾಗ ನೀನುಂಟು ನಿಮ್ಮಪ್ಪ ಉಂಟು, ಅವ್ರೇನು ಹೇಳ್ತಾರೆ ಅದು ಮಾಡು. ನಂಗಂತೂ ಗೊತ್ತಿಲ್ಲಪ್ಪ, ನಾನಂತೂ ನಿಮ್ಮಪ್ಪಂಗೇನು ಹೇಳಲ್ಲ. ನಾನೆಲ್ಲ ಮಾತಾಡ್ತೀನಿ, ಹೋಗಿರ್ಜ ನೀನು. ಹಾಂ ಸರಿ ಆಯ್ತ್ರಿ, ಅದೇನು ಮಾತಾಡ್ತೀರಾ ಮಾತಾಡೋ, ಅವನಿಗೆ ಬುದ್ಧಿವಾದ ಹೇಳಿ. ನೋಡಿ ಮಕ್ಕಳ, ಇವಾಗ ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಂ ಅಪ್ಪ, ಸರಿ ಆಯಿತು. ನೋಡು ಮೋನು, ಸಮಯ ಅನ್ನೋದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲ ಮೋನು, ನಿನಗೆ ಎಕ್ಸಾಮ್ ಇರೋದು ಗೊತ್ತಿತ್ತು ತಾನೇ ಇವತ್ತು. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋದು ಇತ್ತಲ್ವಾ. ನಾನು ಹೇಳಿದೆ, ಅಮ್ಮನೂ ಹೇಳಿದ್ಲು ಓದ್ಕೋ ಅಂತ, ಆದರೂ ನೀನು ಓದ್ಕೊಳ್ಳಿಲ್ಲ, ಆಟ ಆಡೋಕ್ಕೆ ಹೋದೆ. ಆಟ ಆಡು, ಬೇಡ ಅನ್ನಲ್ಲ, ಆದರೆ ಅದಕ್ಕೆ ಅದರದ್ದೇ ಆದಂಥ ಸಮಯ ಇರುತ್ತೆ. ಎಲ್ಲ ಸಮಯದಲ್ಲೂ ಒಂದೇ ಮಾಡಿದ್ರೆ ಲಾಭ ಇಲ್ಲ ಜೀವನದಲ್ಲಿ, ತಿಳ್ಕೊ. ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದೇ ಮಾಡಬೇಕು ಮೋನು. ನೀನು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಓದಿದ್ರೂ ನೀನು ಇವತ್ತು ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದೆ. ನೋಡು ಸೋನು ಹೇಗೆ ಕೂತ್ಕೊಂಡು ಓದ ಇಡೀ ದಿನ ಕೂತ್ಕೊಂಡು ಓದು ಅನ್ನಲ್ಲ ನೀನು, ನಿಂಗೆ ಅವನ ಹಾಗೆ. ಅದಕ್ಕೆ ಅದರದ್ದೇ ಆದಂಥ ಸಮಯ ಇರುತ್ತೆ. ಸ್ವಲ್ಪ ಹೊತ್ತು ಓದಿ ಆಮೇಲೆ ಆಟ ಆಡಿದರೆ ನಡೆಯುತ್ತಿತ್ತು. ಹೌದು ತಾನೇ?
ಹಾಂ ಅಪ್ಪ, ನಾನು ತುಂಬಾ ಸಮಯ ಹಾಳು ಮಾಡಿಬಿಟ್ಟೆ. ಸಾರಿ ಅಪ್ಪ, ಇನ್ಮೇಲೆ ಹಾಗೆ ಮಾಡಲ್ಲ. ಸರಿ ಮೋನು, ಇದರಿಂದ ನಿಂಗೆ ಏನು ಗೊತ್ತಾಗಬೇಕಂದ್ರೆ ಲೈಫಲ್ಲಿ ಟೈಮ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸಮಯ ಯಾವತ್ತೂ ನಿಲ್ಲಲ್ಲ, ಅದು ಓಡ್ತಾನೆ ಇರುತ್ತೆ. ಹಾಗೆ ನಮ್ಮ ಲೈಫು ಓಡ್ತಾನೆ ಇರಬೇಕು. ನಾವು ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅದನ್ನ ಮಾಡಬೇಕು. ಅಂದರೆ ನಮ್ಮ ಜೀವನದಲ್ಲಿ ಒಂದು ನೆಲೆ ಅಂತ ಆಗೋದು. ನಾವು ಜೀವನದಲ್ಲಿ ಸಾಧಿಸೋಕ್ಕಾಗೋದು ನಾವು ಸಮಯನ ಉಪಯೋಗ ಮಾಡಿಕೊಂಡಾಗ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಪ್ಪ, ಇನ್ಮೇಲೆ ಯಾವತ್ತೂ ಈ ಥರ ಮಿಸ್ಟೇಕ್ ಮಾಡಲ್ಲ, ತಿಳ್ಕೊಳ್ತೀನಿ. ಸರಿ ಕಂದ, ನೀವು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ನ್ಯಾಕ್ಸ್ ತಿನ್ನಿ. ಸರಿಯಪ್ಪ. ನೋಡಿ ಫ್ರೆಂಡ್ಸ್, ಇದರಿಂದ ನಿಮ್ಗೆ ಏನು ಗೊತ್ತಾಗಬೇಕಂದ್ರೆ ಸಮಯ ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದ್ರ ಪ್ರಕಾರ ನಾವು ಜೀವನ ನಡೆಸಿದಾಗಲೇ ನಾವು ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.